ಶುಭೋದಯಗಳು. ಇಂದು ನಮ್ಮ ಪ್ರಯೋಗಶಾಲೆಯಲ್ಲಿ ರಾಸಾಯನಿಕ ವಿಭಜನೆ ಕ್ರಿಯೆಯಲ್ಲಿ ಒಂದು ಸರಳವಾದ ಪ್ರಯೋಗವನ್ನು ಮಾಡುತ್ತಿದ್ದೇವೆ. ತಂಡದ ನಾಯಕಿ ತೇಜಸ್ವಿನಿ ಎಚ್.ಎಸ್. ತಂಡದ ನಾಯಕಿ ಸುಮಂಧವಿ ಶ್ರೀಲಕ್ಷ್ಮಿ. ಪ್ರಯೋಗಕ್ಕೆ ಬೇಕಾಗುವ ವಸ್ತುಗಳು: ಒಂದು ಪ್ರಮಾಣದ ಹಿಡಿಕೆ, ಸ್ಪ್ಯಾಚುಲೆ, ಲೆಡ್ ನೈಟ್ರೈಡ್ ಮತ್ತು ಮಧ್ಯಸರದಿ. ಪ್ರಯೋಗ ಮಾಡುವ ವಿಧಾನ: ಮೊದಲಿಗೆ ಒಂದು ಗಾಜಿನ ಪ್ರಮಾಣ ತೆಗೆದುಕೊಂಡು ಮತ್ತೆ ಅದಕ್ಕೆ ಇಕ್ಕಳದಿಂದ ಸೇರಿಸಿಕೊಳ್ಳಬೇಕು. ನಂತರ ಮಧ್ಯಸರ ದೀಪವನ್ನು ಹಚ್ಚಬೇಕು. ಮಧ್ಯಸರ ದೀಪ ಹಚ್ಚಿದ ನಂತರ ಲೆಡ್ ನೈಟ್ರೈಟ್ ಅನಿಲವನ್ನು ಗಾಜಿನ ಪ್ರಮಾಣಕ್ಕೆ ಹಾಕಿಕೊಳ್ಳಬೇಕು. ಈಗ ನಾವು ಗಾಜಿನ ಪ್ರಮಾಣಕ್ಕೆ ಲೆಡ್ ನೈಟ್ರೈಟ್ ಅನಿಲವನ್ನು ಹಾಕಿದ್ದೇವೆ. ಈಗ ಮಧ್ಯಸರ ದೀಪದ ಸಹಾಯದಿಂದ ನಾವು ಇದನ್ನು ಕಾಯಿಸಬೇಕು. ಬಣ್ಣದಲ್ಲಿ ಬದಲಾವಣೆ ಆಗ್ತಾ ಇರೋದನ್ನ ನೀವು ಗಮನಿಸಬಹುದು. ಇದರಲ್ಲಿ ನೀವು ಏನನ್ನು ವೀಕ್ಷಿಸುತ್ತಿದ್ದೀರಿ? ಜೊತೆಯಲ್ಲಿ ಅನಿಲ ಬಿಡುಗಡೆ ಆಗುವುದನ್ನು ನಾವು ಕಾಣಬಹುದು. ಇದರಲ್ಲಿ NO2 ಮತ್ತು NO3 ಅನಿಲ ಬಿಡುಗಡೆಯಾಗುತ್ತಿದೆ. ನೋಡಿ, ಅಲ್ಲಿ ಅನಿಲಗಳು ಹೇಗೆ ಬಿಡುಗಡೆ ಆಗ್ತಾ ಇದೆ ಕಾಣ್ತಿದೆಯಾ? ಆ ಧೂಮ ಹೇಗೆ ಹೊರಗಡೆ ಹೋಗ್ತಾ ಇದೆ ಅನ್ನೋದನ್ನ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಾ? ಬಣ್ಣದಲ್ಲೂ ಕೂಡ ಬದಲಾವಣೆ ಆಗ್ತಾ ಇದೆ, ಅನಿಲ ಕೂಡ ಬಿಡುಗಡೆ ಆಗೋದನ್ನ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಿ. ನೋಡಿ, ಹೊಗೆ ಎಷ್ಟು ಪ್ರಮಾಣದಲ್ಲಿ ಹೊರಗಡೆ ಹೋಗ್ತಾ ಇದೆ ಅಂತ ನೋಡ್ತಾ ಇದ್ದೀರಾ? ಎಲ್ಲರಿಗೂ ಧನ್ಯವಾದಗಳು. ನಿರ್ಣಯ ಹೇಳಿ. ಈ ಪ್ರಯೋಗದಿಂದ ನೀವೇನು ತಿಳ್ಕೊಂಡು ನಿರ್ಣಯವನ್ನು ಹೇಳಿ. ಈ ಪ್ರಯೋಗದಿಂದ ಹೈಡ್ರೋಜನ್ NO3 ಮತ್ತು NO2 ಅನಿಲ ಬಿಡುಗಡೆಯಾಗುತ್ತದೆ. ನಿರ್ಣಯ ವಿಭಜನೆ ಕ್ರಿಯೆ ನಡೆದಿದೆ ಎಂದು ನಾವು ಕಾಣಬಹುದು. ಧನ್ಯವಾದಗಳು.